ಹೆಸರು ಆದಿಮೂರ್ತಿ ಅಂತೇಳಿ, ಚಲ್ಲಳ್ಳಿ ಗ್ರಾಮ, ಒಕ್ಲೇರು ಹೋಬಳಿ, ಕೋಲಾರ ತಾಲೂಕು. ನಾವು 3 ಎಕರೆಯಲ್ಲಿ ಬೀನ್ಸ್ ಬೆಳೆ ಮಾಡಿದ್ವಿ. ನೆರಳು ಪರದೆ ನಿರ್ಮಾಣ ಮಾಡಿ, ನೆರಳು ಪರದೆಯಲ್ಲಿ ಅತಿ ಹೆಚ್ಚು ಟೆಂಪ್ರೇಚರ್ ಇದ್ದಿದ್ದರಿಂದ ನೆರಳು ಪರದೆಯಲ್ಲಿ ಬೀನ್ಸ್ ಬೆಳೆದಿದ್ರು. ಉತ್ತಮ ಬೆಳೆ ಆಗಿತ್ತು. ನೀನು ಸ್ಯಾಂಪಲ್ ಕೀಳಬೇಕು ಆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮಳೆಯಿಂದ ಬೆಳೆ ನಷ್ಟ ಆಗಿರ್ಬೋದು, ಅಥವಾ ಯಾರೋ ಕಿಡಿಗೇಡಿಗಳು ನಮ್ಮ ಮೇಲೆ ದ್ವೇಷ ಸಾಧಿಸೋಕ್ಕೋಸ್ಕರ ಕಂಬಿಗಳನ್ನ ಕಟ್ ಮಾಡಿ ಬೆಳೆನ ನಾಶ ಮಾಡವ್ರೆ. ಇಲ್ಲ ಮಳೆಯಿಂದ ಆಯಿತೋ ಇದರಿಂದ ಆಯಿತೋ ನಮ್ಗೆ ಮುಂದೆ ಗೊತ್ತಾಗ್ತಾ ಇಲ್ಲ. ಸರಿ, ಸುಮಾರು ಒಂದು 40 ಲಕ್ಷ ಅಷ್ಟು ಲಾಸ್ ಆಗಿದೆ. ಈಗ ಒಳ್ಳೆ ರೇಟ್ ಇದ್ದಿದ್ದರಿಂದ ಒಳ್ಳೆ ಬೆಲೆ ಆಗೋದು. ಮಳೆಗೆ ಬಿದ್ದೋದ್ರಿಂದ ಎಲ್ಲ ಈ ಥರ ಆಗೋಗಿದೆ. ಕ್ವಾಲಿಟಿನೂ ಕೆಟ್ಟೋಗಿದೆ. ಒಳ್ಳೆ ರೇಟ್ ಇತ್ತು, ಒಳ್ಳೆ ಬೆಳೆನೂ ಆಗಿತ್ತು. ತುಂಬ ಶ್ರಮವಹಿಸಿ 40 ಡಿಗ್ರಿ ಟೆಂಪ್ರೇಚರಲ್ಲೇ ಉತ್ತಮ ಬೆಳೆ ಮಾಡಿದರೆ ಆದ್ರೂ ಕೈಗೆ ಬಂದಿದ್ದು ಬಾಯಿಗೆ ಬರ್ದಿರಾಗಿದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಪರಿಹಾರ ದೊರಕಿಸ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಈಗ ಸ್ವಲ್ಪ ಹೆಚ್ಚು ಕಡಿಮೆ 100 ರಿಂದ 150 ರೂಪಾಯಿ ರೇಟ್ ಹೋಗ್ತಾಯಿತ್ತು. ಉತ್ತಮ ಬೆಲೆ ಇತ್ತು. ಒಂದು ಪಿಕ್ಕಿಂಗ್ಗೆ ಸುಮಾರು ಒಂದು 10 ಟನ್ ಕಾಯಿ ಸಿಗ್ತಾಯಿತ್ತು. ಒಂದು 10 ಲಕ್ಷ ಆಗೋದು ಒಂದು ಪಿಕ್ಕಿಂಗ್ಗೆ. ಒಂದು ಸಾರಿನೂ ನಾವು ಕಾಯಿ ಕಿತ್ತಿರಿಲ್ಲ. ಇನ್ನೇನು ಕೊಯ್ಲು ಸ್ಟಾರ್ಟ್ ಮಾಡೋ ಟೈಮಲ್ಲೇ ನಿರಂತರವಾಗಿ ಮಳೆಯಿಂದ ಆಯಿತು, ಇಲ್ಲ ಕಿಡಿಗೇಡಿಗಳು ದ್ವೇಷ ಸಾಧಿಸೋಕ್ಕೋಸ್ಕರ ಮಾಡಿದ್ರು, ಒಂದು ಅರ್ಥ ಆಗ್ತಾಯಿಲ್ಲ. ಈ ಎರಡೂ ಕಾರಣಗಳಿಂದ ಬೆಳೆ ನಾಶ ಆಗಿದೆ. ಸುಮಾರು 3 ಎಕರೆಯಲ್ಲಿ ಬೆಳೆದಿದ್ದಂಥ ಬೆಳೆ ಇದು. ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5 ಲಕ್ಷ ಕೈ ಸಾಲ ಮಾಡಿದ್ದೀವಿ. ಮನೇಲಿದ್ದಂಥ ಗೋಲ್ಡನ್ನ ಅಡ ಇಟ್ಟು ತಂದು ಬೆಳೆಗೆ ಇನ್ವೆಸ್ಟ್ ಮಾಡಿದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ 40 ಲಕ್ಷ ಆಗ್ತಾಯಿತ್ತು. ಈಗ ನಾವು ಸಂಕಷ್ಟದ ಪರಿಸ್ಥಿತಿನಾಗಿದ್ದೀವಿ. ಇಲ್ಲಿ ಕಾಡಂದಿಗಳಿದ್ದರಿಂದ ನಾವು ಸುತ್ತೂರು ಸೈಡ್ ನೆಟ್ಟು ಇದು ಮಾಡಿ, ನೆರಳು ಪರದೆ ಮಾಡಿ, ಕಾಡಂದಿಗಳು, ಚಿರತೆಗಳು, ಈ ಜಿಂಕೆಗಳ ಕಾಟ ಹೆಚ್ಚಾಗಿರೋದ್ರಿಂದ ಬೆಳೆಯನ್ನು ರಕ್ಷಣೆ ಮಾಡಿದ್ವಿ. ರಕ್ಷಣೆ ಮಾಡಿ ಹಗಲು ಇರುಳು ಶ್ರಮಿಸಿ ಬೆಳೆ ಮಾಡಿದ್ವಿ. ಆದ್ರೂ ಈ ರೀತಿಯಾಗಿದೆ. ತೋಟಗಾರಿಕೆ ಇಲಾಖೆಯವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಕೃಷಿ ಇಲಾಖೆಯವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ. ತೋಟಗಾರಿಕೆ ಇಲಾಖೆಯವ್ರು ಬಂದು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ.